ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭಾವಬೋಧಕೃತಂ ಸೇವೆ ರಘೂತ್ತಮಮಹಾಗುರುಂ ಯಚ್ಚಿಷ್ಯಶಿಷ್ಯಶಿಷ್ಯಾದ್ಯಾಃ ಟಿಪ್ಪಣ್ಯಾಚಾರ್ಯಸಂಜ್ಞಿತಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರಾತಸ್ಮರಣೀಯರಾದ ಶ್ರೀಮದ್ ಉತ್ತರಾದಿ ಮಠಾಧೀಶರಾದ ಶ್ರೀಮದ್ ರಘುತ್ತಮತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಇನ್ನ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಪುಷ್ಯಮಾಸ ಶುಕ್ಲ ಪಕ್ಷ ದಶಮಿ, ಏಕಾದಶಿ, ದ್ವಾದಶಿ ಹಾಗೂ ತ್ರಯೋದಶಿ. ಜನವರಿ 9, 10, 11, 12, 2025 ಈ ದಿನಗಳಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಬಹಳ ವಿಜೃಂಭಣೆಯಿಂದ ತಿರುಕೋವಿಲೂರು ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ನಡೀತದೆ. ಅವರ ಶಿಷ್ಯರಾದ, ಅವರ ಪರಂಪರೆಯಲ್ಲಿ ಬಂದ ನಾವೆಲ್ಲರೂ ಆ ಮಹಾನುಭಾವರ ದರ್ಶನವನ್ನು ಮಾಡಿ, ಆ ಮಹಾನುಭಾವರಿಗೆ ಅಭಿಷೇಕ ಮಾಡಿದಂತಹ ಪರಮ ಪವಿತ್ರವಾದಂತಹ ತೀರ್ಥ ಆ ಪಾದೋದಕವನ್ನು ನಾವು ಪ್ರೋಕ್ಷಣೆಯನ್ನು ಮಾಡಿಸಿಕೊಂಡರೆ ನಾವು ಪುನೀತರಾಗ್ತೀವಿ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸಾಕ್ಷಾತ್ ಶಿಷ್ಯರಾದಂತಹ ರೊಟ್ಟಿ ವೆಂಕಟ ಭಟ್ಟರು ಅಂತ, ಅವರ ವಂಶದಲ್ಲಿ ಬಂದಂತಹ ಮಾಧವಾಚಾರ್ಯರಂತನ್ನುವಂತಹ ಒಬ್ಬ ದೊಡ್ಡ ವಿದ್ವಾಂಸರು ರಘುತ್ತಮ ತೀರ್ಥರ ಮೇಲೆ ಒಂದು ಅದ್ಭುತವಾದ ಸ್ತೋತ್ರವನ್ನ ಮಾಡಿದ್ದಾರೆ. ಆ ಸ್ತೋತ್ರದಲ್ಲಿ ಒಂದು ಮಾತನ್ನ ತಾವು ಹೇಳ್ತಾರೆ. ವಿಷ್ಣು ಪಾದೋದ್ಭವ ಗಂಗಾ ಯಥಾ ಪಾಪಂ ಚಿರಾರ್ಜಿತಂ ವಿನಾಶಯತಿ ತದ್ವಚ್ಚ ಗುರುಪಾದೋದಕಂ ಶುಭಂ ಅಂತ ಹೇಳ್ತಾರೆ. ಭಗವಂತನ ಪಾದೋದಕವಾದಂತಹ ಗಂಗೆ ಯಾವ ರೀತಿಯಾಗಿ ಎಂಥ ಪಾಪಗಳಿದ್ದರೂ ಆ ಪಾಪಗಳನ್ನು ಪರಿಹಾರ ಮಾಡ್ತದೋ ಹಾಗೆ ರಘುತ್ತಮ ತೀರ್ಥರಿಗೆ ಅಭಿಷೇಕ ಮಾಡಿದಂತಹ ಅವರ ಪಾದೋದಕ ಸಕಲ ಪಾಪಗಳನ್ನು ಪರಿಹಾರ ಮಾಡುತ್ತದೆ ಅಂತ ತಾವು ತಿಳಿಸ್ತಾರೆ. ಇಷ್ಟೆಲ್ಲ ಸಾಮರ್ಥ್ಯ ಆ ರಘುತ್ತಮ ತೀರ್ಥರಿಗೆ ಬಂದದ್ದು ಹೇಗೆ ಅಂತಂದ್ರೆ, ಯದ್ಗುರು ಸುಪ್ರಸನ್ನ ಸನ್ ದದ್ಯಾ ತನ್ನನ್ಯಥಾ ಭವೇತ್. ರಘುತ್ತಮರು ಅವರ ಅಂತರ್ಯಾಮಿಯಾದ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ, ಅವರ ಉಪಾಸ್ಯ ಮೂರ್ತಿಯಾದ ಮೂಲ ಸೀತಾಪತಿಯಾದ ಶ್ರೀಮನ್ ಮೂಲರಾಮಚಂದ್ರ ಅವರ ಗುರುಗಳ ದ್ವಾರ ತಾನು ಪ್ರಸನ್ನನಾಗಿ ಅನುಗ್ರಹವನ್ನ ಮಾಡಿದ್ದಾನೆ. ನವವೃಂದಾವನ ಗಡ್ಡೆಯಲ್ಲಿ ಇರುವಂತಹ ರಘುವರ್ಯ ತೀರ್ಥರು, ಸರಿಯಾಗಿ ಹೇಳಬೇಕಂದ್ರೆ ವಾಗೀಶ ತೀರ್ಥರ ಎದುರುಗಡೆ ಇರುವಂತಹ ವೃಂದಾವನ, ಗೋವಿಂದ ಒಡೆಯರ ಎಡಗಡೆಗೆ ಇರುವಂತಹ ವೃಂದಾವನ ಅದು ರಘುವರ್ಯ ತೀರ್ಥರ ವೃಂದಾವನ. ಪದ್ಮನಾಭ ತೀರ್ಥರು, ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ವ್ಯಾಸರಾಜರು, ರಘುವರ್ಯ ತೀರ್ಥರು, ರಾಘವೇಂದ್ರ ಸ್ವಾಮಿಗಳ ಗುರುಗಳಾದಂತಹ ಸುಧೀಂದ್ರ ತೀರ್ಥರು, ಶ್ರೀನಿವಾಸ ತೀರ್ಥರು, ರಾಮತೀರ್ಥರು, ಗೋವಿಂದ ಒಡೆಯರು ಅಂತ 9 ಯತಿಗಳು ಸನ್ನಿಹಿತರಾಗಿರುವಂತಹ ಒಂದು ಪುಟ್ಟ ದ್ವೀಪ ನವವೃಂದಾವನ ಗಡ್ಡೆ. ಆ ನವವೃಂದಾವನ ಗಡ್ಡೆಯಲ್ಲಿ ಇರುವಂತಹ ರಘುವರ್ಯ ತೀರ್ಥರು, ಇವರು ವ್ಯಾಸತೀರ್ಥರ ಸಮಕಾಲೀನರು. ಅವರು ರಘುತ್ತಮ ತೀರ್ಥರಿಗೆ ವಿಶೇಷವಾಗಿ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಮಂತ್ರೋಪದೇಶವನ್ನು ಮಾಡಿ ವಿದ್ಯೋಪದೇಶವನ್ನು ಮಾಡಿ ಅನುಗ್ರಹ ಮಾಡಿದಂತಹ ಮಹಾನುಭಾವರು. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಚರಿತ್ರೆ ಬಹಳ ಅದ್ಭುತವಾದಂತಹ ಚರಿತ್ರೆ. ಕೇಳಿದರೆ ರೋಮಾಂಚನೆಯಾಗತ್ತೆ. ಗುರುಗಳ ಅನುಗ್ರಹ ಇದ್ದರೆ ಎಂತಹ ಕಷ್ಟವಾದಂತಹ ವಿದ್ಯೆಯನ್ನು
ನಾವು ಪಡೆಯಬಹುದು ಅಂತನ್ಲಿಕ್ಕೆ ರಘುತ್ತಮ ತೀರ್ಥರ ಇತಿಹಾಸವೇ ನಮಗೆ ಸಾಕ್ಷಿಯಾಗಿದೆ. ರಘುತ್ತಮ ತೀರ್ಥರು ರಘುವರ್ಯ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ತಂಗಿಯ ಮಗ. ಇವರು ಹುಟ್ಟುತ್ತಾನೆ ಇವರು ಉತ್ತಮವಾದಂತಹ ಜನ್ಮವಾಗಿದೆ. ರಘುವರ್ಯ ತೀರ್ಥರಿಗೆ ಗೊತ್ತಾಯಿತು, ಈಗ ಏನು ಕೂಸು ಹುಟ್ಟುತ್ತಾ ಇದೆ ಈ ದಂಪತಿಗಳಿಗೆ, ಇವರೇ ಈ ಮುಂದೆ ಈ ಮಠಕ್ಕೆ ಉತ್ತರಾಧಿಕಾರಿಗಳಾಗ್ತಾರೆ ಅಂತ ತಿಳಿದಂತಹ ರಘುವರ್ಯ ತೀರ್ಥರು ಮಠದಲ್ಲಿ ರಾಮದೇವರ ಪೂಜೆಗೆ ಉಪಯೋಗಿಸ್ತಾ ಇರುವಂತಹ ಬಂಗಾರದ ಒಂದು ತಟ್ಟೆಯನ್ನ ಕೊಟ್ಟು ಕಳಿಸ್ತಾರೆ. ಕೂಸು ಹುಟ್ಟೋದು ಹೇಗೋ ಹುಟ್ಟೋದು ಬೇಡ, ಒಬ್ಬ ಸಾಮಾನ್ಯ ಯಾವುದೋ ಒಂದು ಚಿಕ್ಕ ದೇಶ ಇರ್ತದೆ, ಆ ದೇಶಕ್ಕೆ ರಾಜ ಆಗಿರ್ತಾನೆ, ಆ ರಾಜನೇ ತನ್ನ ಕೂಸಿಗೆ ಬಂಗಾರದ ವಜ್ರದ ತೊಟ್ಟಿಲನ್ನ ಹಾಕಿ ತಾನು ತೂಗುತ್ತಾನೆ. ಈ ಹುಟ್ಟುವಂತಹ ಕೂಸು ಸಂಪೂರ್ಣವಾದಂತಹ ವೇದಾಂತ ಸಾಮ್ರಾಜ್ಯವನ್ನೇ ಆಳುವಂತಹ ಕೂಸು ಹುಟ್ಟುತ್ತಾ ಇದೆ. ಹಾಗಾಗಿ ಹುಟ್ಟುತ್ತಾನೆ ಇದು ವೈಭವದಿಂದ ಹುಟ್ಟಬೇಕು. ಸ್ವರ್ಣ ಅಂತಂದ್ರೆ ಲಕ್ಷ್ಮೀದೇವಿಯ ಭಗವಂತನ ವಿಶೇಷ ಸನ್ನಿಧಾನೋಪೇತವಾದಂತಹ ಒಂದು ಉತ್ತಮ ಲೋಹ, ಲೋಹಗಳಲ್ಲಿ ಉತ್ತಮವಾದಂತಹ ಲೋಹ ಅದು ಸ್ವರ್ಣ. ಆ ಸ್ವರ್ಣದಲ್ಲಿ ತಾವು ಆ ಸ್ವರ್ಣದ ತಟ್ಟೆಯಲ್ಲಿ ತಾವು ಹುಟ್ಟುತ್ತಾರೆ. ಇವರು ಮೂಲತಃ ಇವರ ಸ್ವಂತ ಊರು ಯಾವುದು ಅಂತಂದ್ರೆ ಮಣೂರು, ಮಣಿಗ್ರಾಮ ಅಂತ, ಮಾಧವ ತೀರ್ಥರ ಮೂಲ ವೃಂದಾವನ ಇರುವಂತಹ ಸ್ಥಳ. ಆ ಮಣಿಗ್ರಾಮದವರು. ಇವರು ರಘುವರ್ಯ ತೀರ್ಥರು ಸಂಚಾರ ಮಾಡ್ತಾ ಇರ್ತಾರೆ. ರಘುವರ್ಯ ತೀರ್ಥರ ಒಟ್ಟಿಗೇನೆ ಅವರ ತಂದೆಯಾದಂತಹ ಆಚಾರ್ಯರು ಅವರು ತಾವು ಶ್ರೀಮದ ಒಟ್ಟಿಗೆ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಸ್ವರ್ಣಪುರಿ, ಸೋನ್ ಅಂತ ನಾವೇನು ಇವತ್ತು ಕೇಳ್ತೇವೆ, ಆ ಸ್ವರ್ಣಪುರಿಯಲ್ಲಿ ಅವರಿಗೆ ವಿಶೇಷವಾಗಿ ಮಂತ್ರಾಕ್ಷತೆಯನ್ನು ಕೊಟ್ಟು ಉತ್ತಮ ಪುತ್ರ ಸಂತಾನ ಆಗಲಿ ಅಂತ ಅನುಗ್ರಹವನ್ನು ಮಾಡ್ತಾರೆ. ರಘುವರ್ಯ ತೀರ್ಥರು ಸ್ವರ್ಣಪುರಿಯಲ್ಲಿ ತಾವು ಅನುಗ್ರಹವನ್ನ ಮಾಡಿದ್ದು ಅದು ಹೇಗಾಯಿತು ಅಂತಂದ್ರೆ, ಇವರು ನಿಜವಾಗ್ಲೂ ಸ್ವರ್ಣದ ತಟ್ಟೆಯಲ್ಲೇನೆ ಇವರ ಜನ್ಮವಾಗಿದೆ. ಚಿಕ್ಕ ಕೂಸಿದ್ದಾಗ ತಾವು ರಾತ್ರಿ ಹೊತ್ತಿನಲ್ಲಿ ತಾವು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲದಲ್ಲಿ ಅನೇಕ ವಾಹನಗಳ ಸೌಕರ್ಯ ಇದೆ, ಎಲ್ಲ ಕಡೆಗೂ ದೀಪ ಇದೆ, ನಾವು ರಾತ್ರಿ ಪ್ರಯಾಣವನ್ನ ಮಾಡ್ತೀವಿ. ಆದರೆ ಹಿಂದಿನ ಕಾಲಗಳಲ್ಲಿ ರಾತ್ರಿಯಲ್ಲಿ ಪ್ರಯಾಣ ಮಾಡ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಒಬ್ಬ ಪಿಶಾಚಿ ಬಂದು ಆ ಎಲ್ಲರನ್ನೂ ಕೂಡ, ಆ ಶಕಟದಲ್ಲಿರುವಂತಹ ಎಲ್ಲರನ್ನ ಕೊಲ್ಲಬೇಕು ಅಂತ ಬಂದಾಗ ಈ ಕೂಸನ್ನು ನೋಡಿ ಹೇಳ್ತದೆ, ಈ ಕೂಸಿನಿಂದ ನೀವೆಲ್ಲರೂ ಬದುಕಿದ್ದೀರಿ, ಈ ಕೂಸು ಇದ್ದಿದ್ದಕ್ಕೆ ನಿಮ್ಮನ್ನು ಏನು ಮಾಡೋದಿಲ್ಲ ಅಂತ ಆ ಪಿಶಾಚಿ ಬಂದು ಹೇಳಿ ಹೋಯ್ತು ಅಂತ ರಘುತ್ತಮ ತೀರ್ಥರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ಇನ್ನ ಕೂಸಾಗಿದೆ, ಇನ್ನ ಉಪನಯನವಾಗಿಲ್ಲ, ಯಾವ ಮಂತ್ರದ ಉಪದೇಶ ಆಗಿಲ್ಲ, ಆ ಮಂತ್ರದ ಜಪವನ್ನು ಮಾಡಿ ತಾವು ಸಿದ್ಧಿಯನ್ನು ಪಡ್ಕೊಂಡಿಲ್ಲ. ಇಂಥ ಸ್ಥಿತಿಯಲ್ಲೇನೆ ರಘುತ್ತಮ ತೀರ್ಥರ ಪವಾಡ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಆದ ಮೇಲೆ ಉತ್ತಮವಾದಂತಹ ಕಾಲ ಕೂಡಿ ಬಂದಿದೆ. ರಘುವರ್ಯ ತೀರ್ಥರು ಇವರೇ ನಮ್ಮ ಉತ್ತರಾಧಿಕಾರಿಗಳು ಅಂತ ನಿರ್ಧಾರ ಮಾಡಿದ್ದಾರೆ. ಕರೆದು ಆಶ್ರಮವನ್ನ ಕೊಟ್ಟಿದ್ದಾರೆ. ಕೊಟ್ಟು ರಘುತ್ತಮ ತೀರ್ಥರು ಅಂತ ನಾಮಕರಣವನ್ನ ಮಾಡಿದ್ದಾರೆ. ನಾಮಕರಣವನ್ನ ಮಾಡಿ ರಘುವರ್ಯ ತೀರ್ಥರು ಒಂದು ಮಾತನ್ನ, ಕೆಲವು ಮಾತುಗಳನ್ನ ರಘುತ್ತಮ ತೀರ್ಥರಿಗೆ ಉಪದೇಶವನ್ನು ಮಾಡ್ತಾರೆ. ಅವಾಗ ಇವರಿಗೆ ತತ್ವಪ್ರಕಾಶಿಕ ಗ್ರಂಥದ ಪಾಠ ಆಗ್ತಾ ಇರ್ತದೆ. ಅಷ್ಟರಲ್ಲಿ ರಘುವರ್ಯ ತೀರ್ಥರು ಒಂದು ಮಾತನ್ನ ತಾವು ಹೇಳ್ತಾರೆ. ಅಹೋಬಲೀಯಾನ್ ಪಾಪೀಯಾನ್ ಕಲಿಕಾಲ ಸಮಾಗತಃ ದುರಾಚಾರರತಾಃ ಸರ್ವೇ ಮದಾಂಧಾಃ ಧನಗರ್ವಿತಾಃ ಭಾಗ್ಯಹೀನಾನ್ ಯತೀನ್ ಅಸ್ಮಾನ್ ಪೂಜಯಂತಿ ಕಥಂ ಖಲಾಃ. ಕಲಿಕಾಲ ಬಂದಿದೆ, ಎಲ್ಲರೂ ಪಾಪಿಷ್ಠರಿದ್ದಾರೆ ಜಗತ್ತಿನಲ್ಲಿ. ಸಾತ್ವಿಕರು, ಶುದ್ಧವಾದ ಅಂತಃಕರಣ ಇರೋರು ಬಹಳ ಕಡಿಮೆ ಜನ ಇದ್ದಾರೆ. ಅಂತಹ ಜನರು ನಮ್ಮಂತಹ ಯತಿಗಳನ್ನು ಹೇಗೆ ಪೂಜೆ ಮಾಡ್ತಾರೆ? ಹಾಗಾಗಿ ಅನೂಚಾನವಾಗಿ ಬಂದಂತಹ ಅನೇಕ ಮಠದ ವೈಭವಗಳಿದೆ. ರಾಧ ಸನ್ಯಾಸಿಗಳು ಅಂತ ಹೆಸರು. ಸನ್ಯಾಸಿಗಳಾಗಿದ್ದರೂ ಅವರಿಗೆ ಛತ್ರ ಇದೆ. ಶಿಷ್ಯರು ಚಾಮರವನ್ನ ಬೀಸ್ತಾ ಮೇಣೆಯಲ್ಲಿ ಕರ್ಕೊಂಡ್ಬರ್ತಾರೆ, ಬಂಗಾರ ಪಲ್ಲಕ್ಕಿನಲ್ಲಿ ಕರ್ಕೊಂಡ್ಬರ್ತಾರೆ. ಈ ರೀತಿಯಾಗಿ ಅನೇಕ ವೈಭವಗಳು ಶ್ರೀಮಠದಲ್ಲಿ ಇತ್ತು. ಕಾಲಕ್ರಮೇಣ ಬಂದಂತಹ ಯತಿಗಳು ವೈರಾಗ್ಯದಿಂದ ಆ ಎಲ್ಲಾ ರಾಜೋಪಚಾರಗಳನ್ನು ತ್ಯಾಗ ಮಾಡಿದರು. ಹಾಗಾಗಿ ನೀವು ಎಲ್ಲಾ ವೈಭವಗಳನ್ನ ಮತ್ತೆ ಸ್ವೀಕಾರ ಮಾಡ್ರಿ ಅಂತ ತಾವು ಉಪದೇಶವನ್ನು ಮಾಡಿರ್ತಾರೆ. ಆನೆ, ಒಂಟೆ, ಕುದುರೆ ಇವೆಲ್ಲವನ್ನು ಇಟ್ಟುಕೊಂಡು ಸಂಚಾರವನ್ನು ಮಾಡ್ರಿ. ಅಲ್ಲಿ ಊರಲ್ಲಿ
ಮಠಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ವಿದ್ವಾಂಸರನ್ನ ಸ್ಥಾಪನೆ ಮಾಡಿ ಅಲ್ಲಿ ಮಠಕ್ಕೆ ಅಧಿಕಾರಿಗಳು ಅಂತ ಇವತ್ತು ನಾವೇನು ಮಠಾಧಿಕಾರಿಗಳು ಅಂತ ನಾವೆಲ್ಲ ಊರಲ್ಲಿ ಕೇಳ್ತೇವೆ, ಆ ಮಠಾಧಿಕಾರಿ ಅಂತ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಮೊಟ್ಟ ಮೊದಲಿಗೆ ತಗೊಂಡು ಬಂದವರು ರಘುತ್ತಮ ತೀರ್ಥರು. ಗ್ರಾಮೇ ಗ್ರಾಮೇ ಮಠಂ ಕೃತ್ವ ಸ್ಥಾಪಯಿತ್ವಾಧಿಕಾರಿಣಃ ಅಂತ ನಾವು ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಹಾಗಾಗಿ ಒಂದೊಂದು ಊರಿಗೆ ಮಠವನ್ನು ನಿರ್ಮಾಣ ಮಾಡಿ ಆ ಮಠಕ್ಕೆ ಅಧಿಕಾರಿಗಳು ಅಂತ ಮಠಾಧಿಕಾರಿಗಳು ಅಂತ ಅವರನ್ನು ಇಟ್ಟು ಅಖಂಡವಾಗಿ ಪಾಠ ಪ್ರವಚನ ಆ ಊರಲ್ಲಿ ಆಗ್ತಾ ಇರಬೇಕು. ಪಾಠ ಪ್ರವಚನವನ್ನ ಆದ ನಂತರ ಯಾರು ಉಪವಾಸ ಇರಬಾರ್ದು ಅವರೆಲ್ಲರಿಗೂ ಊಟ ಆಗಬೇಕು, ಭಗವಂತನ ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಎಲ್ಲರಿಗೂ ಆ ತೀರ್ಥ ಪ್ರಸಾದಕ್ಕೂ ತಾವು ವ್ಯವಸ್ಥೆಯನ್ನು ಮಾಡ್ತಾರೆ. ಕಾಲಕ್ರಮೇಣ ಪಾಠ ಪ್ರವಚನಗಳು ಹೋಗಿ ಕೇವಲ ಮಠದಲ್ಲಿ ತೀರ್ಥ ಪ್ರಸಾದ ಮಾತ್ರ ಹೆಚ್ಚಿಗೆ ಆಗುವಂತಹ ಒಂದು ಕಾಲದಲ್ಲಿ ನಾವಿದ್ದೇವೆ. ಮತ್ತೆ ಅಭಿನವ ರಘುತ್ತಮರ ಕಾಲದಲ್ಲಿ ವಿಶೇಷವಾಗಿ ಆ ಎಲ್ಲ ಮಠಗಳಲ್ಲಿಯೂ ಕೂಡ ವಿಶೇಷವಾಗಿ ಪಾಠ ಪ್ರವಚನಗಳು ಆಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಅನೇಕ ವಿಚಾರಗಳನ್ನ ರಘುವರಿ ತೀರ್ಥರು ರಘುತ್ತಮರಿಗೆ ಹೇಳ್ತಾರೆ. ರಘುತ್ತಮರು ಇನ್ನ ಚಿಕ್ಕವರು, ತತ್ವಪ್ರಕಾಶ ಗ್ರಂಥವನ್ನ ಓದ್ತಾ ಇರ್ತಾರೆ. ಅಷ್ಟರಲ್ಲಿ ರಘುವರಿ ತೀರ್ಥರು ತಮ್ಮ ದೇಹವನ್ನ ತಾವು ತ್ಯಾಗವನ್ನ ಮಾಡುವಂತಹ ಒಂದು ಪ್ರಸಂಗ. ನವವೃಂದಾವನದಲ್ಲಿ ತಾವು ಪಿಂಗಲನಾಮ ಸಂವತ್ಸರ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ತೃತೀಯ ದಿನ ತಾವು ನವವೃಂದಾವನ ಗಡ್ಡೆಯಲ್ಲಿ ವೃಂದಾವನ ಪ್ರವೇಶವನ್ನ ಮಾಡ್ತಾರೆ. ಆದ ಮೇಲೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇನೆ 7-8 ವಯಸ್ಸಿನಲ್ಲೇನೆ ಸಂಪೂರ್ಣ ಸಂಸ್ಥಾನದ ಜವಾಬ್ದಾರಿ ರಘುತ್ತಮ ತೀರ್ಥರ ಮೇಲೆ ಬಂದಿದೆ. ರಘುವರ್ಯ ತೀರ್ಥರು ರಘುನಾಥ ತೀರ್ಥರ ಕಾಲದಲ್ಲಿ ಇರುವಂತಹ ಒಬ್ಬ ಉತ್ತಮ ವಿದ್ವಾಂಸರು, ವರದಾಚಾರ್ಯರು ಅಂತ. ಅವರ ಅಡ್ಡೆಸರು ಆದ್ಯ ಅಂತ. ಯಾಕೆ ಇವರು ಆದ್ಯರು ಅಂತಂದ್ರೆ, ವ್ಯಾಸತೀರ್ಥರು ತಾವು ಏನೇನು ವಿಷಯವನ್ನ ತಾವು ನಿರೂಪಣೆಯನ್ನು ಮಾಡಿದ್ದಾರೆ ಅದೆಲ್ಲವೂ ಕೂಡ ಟೀಕಾರಾಯರು ಹೇಳಿದಂತಹ ಮಾತನ್ನ ಅವಲಂಬಿಸಿಯೇ ತಾವು ನಿರೂಪಣೆಯನ್ನು ಮಾಡಿದ್ದಾರೆ ಅಂತ ಅವರು ನಿರೂಪಣೆಯನ್ನ ಮಾಡಿದರು. ವರದಾಚಾರ್ಯರು ಅವರ ಅದ್ಭುತವಾದ ಪಾಂಡಿತ್ಯವನ್ನ ಕಂಡು ಅವರಿಗೆ ರಘುನಾಥ ತೀರ್ಥರು ಆದ್ಯ ಅಂತನ್ನುವಂತಹ ಬಿರುದನ್ನು ಕೊಟ್ಟಿದ್ದರು. ಮತ್ತೆ ಶ್ರೀಮಠದಲ್ಲಿ ಮೊದಲು ತೀರ್ಥ ಆ ವ್ಯವಸ್ಥೆಯು ಕೂಡ ಅವರಿಗೆ ಆ ಉತ್ತಮ ಒಂದು ಸ್ಥಾನವನ್ನು ಕೊಟ್ಟಿದ್ರು. ಮೊದಲನೇ ತೀರ್ಥ ಅಂತಂದರೆ ಅದು ಆದ್ಯರಿಗೆ ಎಂಬುದಾಗಿ ರಘುನಾಥರು ಒಂದು ನಿಯಮವನ್ನು ಮಾಡಿದರು. ಅಂತಹ ದೊಡ್ಡ ವಿದ್ವಾಂಸರು ಆ ವರದಾಚಾರ್ಯರನ್ನ ತಾವು ಪಾಠವನ್ನ ಹೇಳಲಿಕ್ಕೆ ಸಿದ್ಧವನ್ನ ಮಾಡ್ತಾರೆ. ಪ್ರತಿನಿತ್ಯವೂ ನೀವೇ ರಘುತ್ತಮ ತೀರ್ಥರಿಗೆ ಪಾಠವನ್ನ ಹೇಳಬೇಕು ಅಂತ ತಾವು ಹೇಳಿರ್ತಾರೆ. ವೃಂದಾವನ ಪ್ರವೇಶ ಆದ ಮೇಲೆ ತಾವು ವಿಶೇಷವಾಗಿ ಅವರ ಮಣಿಪುರ, ರಘುನಾಥ ತೀರ್ಥರ ಕಾಲದಿಂದ ಅನೇಕ ನೂರಾರು ಸನ್ಯಾಸಿಗಳು ವಾಸ ಮಾಡಿದಂತಹ ಕ್ಷೇತ್ರ ಮಣಿಪುರ. ಆ ಮಣಿಪುರದಲ್ಲಿ ಅಂದರೆ ಮಣೂರಿನಲ್ಲಿ ತಾವು ವಾಸ ಮಾಡ್ತಾ ಇರ್ತಾರೆ. ಆದ್ಯ ವರದಾಚಾರ್ಯರು ಕೂಡ ಮಣಿಪುರದವರು, ಮಣೂರಿನವರು. ಅಲ್ಲಿ ತಾವು ಪ್ರತಿನಿತ್ಯ ರಘುತ್ತಮ ತೀರ್ಥರಿಗೆ ಪಾಠವನ್ನು ಹೇಳ್ತಾ ಇರ್ತಾರೆ. ಇವರು ಮಠಕ್ಕೆ ಒಂದು ಪಾಠವನ್ನು ಹೇಳ್ತಾ ಇರ್ತಾರೆ. ಒಂದು ಸ್ವಲ್ಪ ದಿನ ಆಗ್ತದೆ. ಸ್ವಲ್ಪ ದಿನಗಳಾದ ಮೇಲೆ ರಘುತ್ತಮ ತೀರ್ಥರೇ ನಮ್ಮ ಮನೆಗೆ ಬಂದು ಪಾಠವನ್ನ ಕೇಳಲಿ ಅಂತ ಅವ್ರು ಹೇಳ್ತಾರೆ. ರಘುತ್ತಮ ತೀರ್ಥರು ಯಾವ ಸಂಕೋಚ ಮಾಡೋದಿಲ್ಲ. ಹೋಗ್ತಾ ಇರೋದು ಶಾಸ್ತ್ರಗಳ ಅಧ್ಯಯನಕ್ಕಾಗಿ. ಅವರಿಲ್ಲಿ ಬಂದು ಹೇಳಿದರೆ ನಾವು ಅಲ್ಲಿ ಹೋಗಿ ಕೇಳಿದರೆ ಏನು, ಪಾಠವನ್ನು ಶ್ರವಣ ಮಾಡೋದು ಬಹಳ ಪ್ರಧಾನವಾದದ್ದು ಅಂತ ತಾವು ಅಲ್ಲಿ ಹೋಗ್ತಾರೆ. ಆದ ಮೇಲೆ ಸಾಧನ ದ್ವಾದಶಿ ಬರ್ತದೆ. ಸಾಧನ ದ್ವಾದಶಿ ಬರುವಂತಹ ಪ್ರಸಂಗದಲ್ಲಿ ರಘುತ್ತಮ ತೀರ್ಥರು ತಾವು ಪಾರಣೆ ಮಾಡಬೇಕು. ಅಷ್ಟರಲ್ಲಿ ರಘುತ್ತಮ ತೀರ್ಥರನ್ನ ಬಿಟ್ಟು ಆದ್ಯ ವರದಾಚಾರ್ಯರು ತಾವು ಪಾರಣೆಯನ್ನ ಮಾಡಿಬಿಡ್ತಾರೆ. ಪೂಜೆ ಮುಗಿಸ್ಕೊಂಡು ಬರ್ಲಿಕ್ಕೆ ಸ್ವಲ್ಪ ತಡ ಆಗ್ತದೆ. ಸ್ವಲ್ಪ ವ್ಯತ್ಯಾಸ ಇರ್ತದೆ. ಗೃಹಸ್ಥರಿಗೆ ಅಷ್ಟು ಕೆಲಸ ಇರೋದಿಲ್ಲ, ಸನ್ಯಾಸಿಗಳಿಗೆ ಹೆಚ್ಚು ಕೆಲಸ ಇರ್ತದೆ. ಸಂಸ್ಥಾನದ ಪೂಜೆಯನ್ನು ಮಾಡಬೇಕು, ದೇವರನ್ನ ಭುಜಂಗಿಸಬೇಕು, ಈ ರೀತಿಯಾಗಿ ಅನೇಕ ಕೆಲಸ ಕಾರ್ಯಭಾರದಿಂದ ರಘುತ್ತಮ ತೀರ್ಥರು ಬರ್ಲಿಕ್ಕೆ ಸ್ವಲ್ಪ ತಡ ಆಗ್ತದೆ. ಅಷ್ಟರಲ್ಲಿ ಸಾಧನೆ ದ್ವಾದಶಿ ಮುಗಿಯುವಷ್ಟರಲ್ಲಿ ಊಟವನ್ನ ಮಾಡಬೇಕು ಅಂತ ಇವರೆಲ್ಲರೂ ಊಟಕ್ಕೆ ಕೂತು ಬಿಡ್ತಾರೆ. ರಘುತ್ತಮ ತೀರ್ಥರಿಗೆ ಬಹಳ ಅಸಮಾಧಾನವಾಗ್ತದೆ. ಇದು ಆದ ಅವಮಾನ ನನಗೆ ಅಲ್ಲ, ಸಂಸ್ಥಾನಕ್ಕೆ ಈ ಅವಮಾನ ಅಂತ ಅನ್ನೋದು ಆಗಿದೆ. ಶ್ರೀಮದ್ ಆಚಾರ್ಯರಿಂದ ಬಂದಂತಹ ಅನೂಚಾನವಾದಂತಹ ಪರಂಪರೆ, ಈ ಪರಂಪರೆಗೆ ಯಾವುದೇ ತರಹದ ಅವಮಾನ ಆಗಬಾರದು. ಈ ರೀತಿಯಾಗಿ ನಾವು ಚಿಕ್ಕವರು ಅಂತ ನಮ್ಮನ್ನು ಉದಾಸೀನವನ್ನು ಮಾಡಿದ್ದಾರಲ್ಲ ಅಂತ ರಘುತ್ತಮ ತೀರ್ಥರು ಬಹಳ ನೊಂದಿದ್ದಾರೆ. ಅವತ್ತಿನ ದಿನ ಕನಸಿನಲ್ಲಿ ಅವರ ಗುರುಗಳಾದಂತಹ ರಘುವರಿ ತೀರ್ಥರು ಹೇಳ್ತಾರೆ, ನೀವು ಯಾವ ಚಿಂತೆಯನ್ನು ಮಾಡಬೇಡ್ರಿ ಅಂತ ಹೇಳಿ ತಾವು ಬೀಜಾಕ್ಷರವನ್ನ ನಾಲಿಗೆಯಲ್ಲಿ ಬರಿತಾರೆ. ಸ್ವಯಂ ದುರ್ಗಾದೇವಿಯು ಬಂದು ಅನುಗ್ರಹವನ್ನು ಮಾಡ್ತಾಳೆ.
ನಾವು ಟೀಕಾಕೃತ್ಪಾದರ ಚರಿತ್ರೆಯಲ್ಲಿ ಕೇಳ್ತೇವೆ. ದುರ್ಗಾದೇವಿ ಬಂದು ಆ ಗ್ರಂಥಗಳನ್ನು ಬರೀಲಿಕ್ಕೆ ಏನೇನು ಸಾಮಗ್ರಿ ಬೇಕೋ ಎಲ್ಲವನ್ನು ಕೊಟ್ಟು ತಾವು ಉಪದೇಶವನ್ನು ಮಾಡಿ ಬೀಜಾಕ್ಷರವನ್ನು ಬರೆದು ಅನುಗ್ರಹವನ್ನು ಮಾಡಿದ್ದಾಳೆ ದುರ್ಗಾದೇವಿ. ಸರಸ್ವತೀ ದೇವಿಯು ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾಳೆ ಅಂತ ನಾವು ಟೀಕಾಕೃತ್ಪಾದರ ಚರಿತ್ರೆಯಲ್ಲಿ ಕೇಳ್ತೇವೆ. ಹಾಗೆ ಅಭಿನವ ಟೀಕಾಕೃತ್ಪಾದರಾದಂತಹ ರಘುತ್ತಮ ತೀರ್ಥರು. ಯಾಕೆ ಇವರು ಅಭಿನವ ಟೀಕಾಕೃತ್ಪಾದರು ಅಂತಂದರೆ, ಸನ್ಯಾಯ ವಿವೃತೇಷ್ಟೀಕಾ ಶೇಷ ಸಂಪೂರ್ಣ ಕಾರಿಣಂ. ಟೀಕಾಕೃತ್ಪಾದರು ನ್ಯಾಯ ವಿವರಣೆಗೆ ಬರೆದಂಥ ಟೀಕೆ ಸ್ವಲ್ಪ ಬರಿಬೇಕಾಗಿರ್ತದೆ, ಅದನ್ನು ರಘುತ್ತಮ ತೀರ್ಥರು ಬರೆದು ಆ ಗ್ರಂಥದ ಸಮಾಪ್ತಿಯನ್ನ ಮಾಡ್ತಾರೆ. ಹಾಗಾಗಿ ಅಭಿನವ ಟೀಕಾಕಾರರಾದಂತಹ ರಘುತ್ತಮ ತೀರ್ಥರು, ಅವರಿಗೆ ಸಾಕ್ಷಾತ್ ದುರ್ಗಾದೇವಿ, ಸರಸ್ವತೀ ದೇವಿ ಹಾಗೂ ರಘುವರಿ ತೀರ್ಥರು ಎಲ್ಲರೂ ಕೂಡ ಅನುಗ್ರಹವನ್ನು ಮಾಡಿದ್ದಾರೆ. ಅವಾಗ ಹೇಳ್ತಾರೆ, ಏನು ವಿಚಾರವನ್ನು ಮಾಡಬೇಡ್ರಿ, ನೀವು ಮಾರನೇ ದಿನ ನೀವು ಪುಸ್ತಕವನ್ನು ತೆಗೆದು ಅವಲೋಕನವನ್ನು ಮಾಡಿರಿ, ನಿಮಗೆ ಎಲ್ಲ ವಿಷಯವೂ ತಿಳಿದು ಬರ್ತದೆ, ನೀವು ಪಾಠ ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡಿರಿ ಅಂತ ಹೇಳ್ತಾರೆ. ರಘುತ್ತಮ ತೀರ್ಥರು ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ಜಪವನ್ನು ಮಾಡಿ ಶಿಷ್ಯರಿಗೆಲ್ಲ ಕರೆದು ಪಾಠವನ್ನು ಹೇಳಲಿಕ್ಕೆ ಪಾಠಕ್ಕೆ ಬರ್ರಿ ಅಂತ ಕರೀತಾರೆ. ಶಿಷ್ಯರೆಲ್ಲ ತಿಳ್ಕೊಂಡ್ರು, ಇವರಿಗೆ ಆಗಿದ ಪಾಠವನ್ನು ನಮಗೆ ಹೇಳಲಿಕ್ಕೆ ಕರೀತಾ ಇದ್ದಾರೆ. ಯಾಕಂದ್ರೆ ಇವರೇನು ಪಾಠ ಓದ್ತಾ ಇದ್ದಾರೆ, ಇವರಿಗೆ ಪಾಠ ಇನ್ನು ಪೂರ್ತಿ ಆಗಿಲ್ಲ, ಇವರು ಏನನ್ನು ಅಧ್ಯಯನವನ್ನು ಮಾಡಿದ್ದಾರೆ ಅದನ್ನು ಪಾಠ ಹೇಳಲಿಕ್ಕೆ ಕರೆದಿದ್ದಾರೆ ಏನೋ ಅಂತ ಅನ್ಕೊಂಡ್ರೆ ಹೊಸ ವಿಷಯವನ್ನೇ ಪಾಠವನ್ನು ಹೇಳಿದರು. ವಿಷಯ ವರದಾಚಾರ್ಯರಿಗೆ ಗೊತ್ತಾಯಿತು. ರಘುತ್ತಮ ತೀರ್ಥರು ಯಾಕೆ ಇವತ್ತು ಪಾಠಕ್ಕೆ ಬಂದಿಲ್ಲ ಅಂತಂದರೆ ಪಾಠವನ್ನು ಹೇಳ್ತಾ ಇದ್ದಾರೆ ಅಂತ ಯಾರೋ ಹೇಳಿದರು. ಅವರಿಗೆ ಬಹಳ ಆಶ್ಚರ್ಯವಾಯಿತು. ಅವರೇ ಇನ್ನು ಸರಿಯಾಗಿ ಪಾಠವನ್ನು ಸಂಪೂರ್ಣ ಓದಲಿಲ್ಲ, ಅವರು ಹೇಗೆ ಪಾಠವನ್ನು ಹೇಳ್ತಾರೆ ಅಂತ ವಿಚಾರ ಮಾಡಿದ್ರು. ಇಲ್ಲ, ಈ ರೀತಿಯಾಗಿ ಅವರು ಪಾಠವನ್ನು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಅಂತಂದಾಗ, ಹೌದು, ಅಷ್ಟು ಅದ್ಭುತವಾಗಿ ಪಾಠವನ್ನು ಹೇಳ್ತಾರಾ, ಹಾಗಾದರೆ ನಾವೇ ಹೋಗಿ ರಘುತ್ತಮರ ಪಾಠವನ್ನು ಶ್ರವಣ ಮಾಡೋಣ ಅಂತ ಆ ಹೊಸ್ತಿಲಿನಲ್ಲಿ ತಾವು ಮೂಲೆಗೆ ನಿಂತು ಬಚ್ಚಿಟ್ಟುಕೊಂಡು ರಘುತ್ತಮರು ಹೇಳುವಂಥ ಪಾಠವನ್ನ ಕೇಳ್ತಾ ಇರ್ತಾರಂತೆ. ಕೇಳಿದಾಗ ರಘುತ್ತಮ ತೀರ್ಥರು ಹೇಳುವಂತಹ ಆ ಪಾಠ, ಆ ಶೈಲಿ, ಅವ್ರು ನಿರೂಪಣೆ ಮಾಡೋದನ್ನು ನೋಡಿ ರಘುನಾಥ ತೀರ್ಥರಿಂದ ಬಿರುದು ಪಡೆದಂತಹ ಆದ್ಯ ವರದಾಚಾರ್ಯರೇ ತಾವು ನತಮಸ್ತಕರಾಗಿ ತಾವು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿದ್ದಾರೆ. ಬಹಳ ಆಶ್ಚರ್ಯವಾಗಿದೆ. ಮತ್ತೆ ತಾವು ಪಾಠವನ್ನ ಹೇಳಬೇಕಾದ್ರೆ ಏನೋ ಸಂಶಯ ಪಟ್ಟು, ಇಲ್ಲ ಇವತ್ತು ಹೀಗೆ ಇರ್ಬೋದು ಮತ್ತೆ ನೋಡಿ ಹೇಳ್ತೇನೆ ಅಂತ ಹೇಳಿಲ್ಲ. ವ್ಯಾಖ್ಯಾನಂ ಸರ್ವ ಶಿಷ್ಯೇಭ್ಯ ಪ್ರೋಚು ಶಂಕಾ ವಿವರ್ಜಿತ. ಸ್ವಯಂ ಯಾವ ಸಂಶಯ ಇಲ್ಲ ಅವರಿಗೆ, ಅಂತಹ ಸಂಶಯ ರಹಿತರಾಗಿ ಅದ್ಭುತವಾಗಿ ತಾವು ಪಾಠವನ್ನು ಹೇಳಿದ್ದಾರೆ. ವರದಾಚಾರ್ಯರು ಬಂದು ನಿಂತು ರಘುತ್ತಮ ತೀರ್ಥ ನಿರೂಪಣೆ ಮಾಡುವ ಶೈಲಿಯನ್ನು ಕೇಳಿ ಅವರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತಾವು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಯಯಾಚರೆ ಅಂಜಲಿಂ ಬದ್ಧ್ವ, ಕೈ ಮುಗಿದು ತಾವು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಸ್ವಾಮಿ, ಚಿಕ್ಕ ಹುಡುಗರು ಅಂತ ತಿಳ್ಕೊಂಡು ನಾನು ಸ್ವಲ್ಪ ಅಗೌರವವನ್ನು ಮಾಡಿದ್ದೇನೆ, ಸಂಸ್ಥಾನ ದ್ರೋಹವನ್ನು ಮಾಡಿದ್ದೇನೆ, ನನ್ನನ್ನು ರಕ್ಷಣೆ ಮಾಡ್ರಿ, ನನ್ನ ಉದ್ಧಾರವನ್ನು ಮಾಡ್ರಿ ಅಂತ ತಾವು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ರಘುತ್ತಮ ತೀರ್ಥರು ತಾವು ಮನಸ್ಸಿನಲ್ಲಿ ಅಂದುಕೊಂಡಿದ್ದರೆ ಅವರು ಮಾಡಿದಂತಹ ತಪ್ಪಿಗೆ ಮೊದಲನೇ ತೀರ್ಥ ಇಲ್ಲ ನಿಮಗೆ, ಏನೇನು ರಘುನಾಥರು ಯಾವ್ಯಾವ ಸಲಹೆಗಳನ್ನು ಕೊಟ್ಟಿದ್ರು ಆ ಎಲ್ಲವನ್ನು ಕೂಡ ತಾವು ತೆಗಿಬೋದಾಗಿತ್ತು. ಆದರೆ ಹಾಗೆ ತೆಗೆಯದೆ ಎಲ್ಲ ಗೌರವವನ್ನು ಹಾಗೆ ಉಳಿಸ್ತಾರೆ. ಇದು ರಘುತ್ತಮ ತೀರ್ಥರ ಅದ್ಭುತವಾದಂತಹ ಕಾರುಣ್ಯ. ಆದ ಮೇಲೆ ರಘುತ್ತಮ ತೀರ್ಥರು ಅಹರ್ನಿಶ ತಾವು ಗುರುಗಳ ಅನುಗ್ರಹದಿಂದ ಶ್ರೀಮದ್ ಆಚಾರ್ಯರ ಗ್ರಂಥಗಳ ಪಾಠವನ್ನು ಹೇಳಿದ್ದಾರೆ ಅಂತ ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಏವಂ ಗುರು ಪ್ರಸಾದೇನ ವಾಪ್ಯ ಜ್ಞಾನಂ ಮಹದ್ಭುತಂ ರಘುತ್ತಮ ಮುನಿಶ್ರೇಷ್ಠ ಕೃತಕೃತ್ಯ ಬಭೂವಿರೇ. ರಘುವರ ತೀರ್ಥರ ಅನುಗ್ರಹದಿಂದ ಕೃತಕೃತ್ಯರಾಗಿದ್ದಾರೆ ರಘುತ್ತಮ ತೀರ್ಥರು. ಆದ ಮೇಲೆ ಅನೇಕ ನಿಯಮಗಳನ್ನು ತಾವು ತಗೊಂಡು ಬರ್ತಾರೆ. ರಘುತ್ತಮ ತೀರ್ಥರು ಒಂದು ನಿಯಮವನ್ನು ತಗೊಂಡು ಬಂದಿದ್ದಾರೆ ಅಂತಂದ್ರೆ ಕೇವಲ ಉತ್ತರಾದಿ ಮಠಕ್ಕೆ ಮಾತ್ರ ಸೀಮಿತವಾದಂತಹ ನಿಯಮವಲ್ಲ, ಸಂಪೂರ್ಣವಾದ ಮದ್ದ ಸಿದ್ಧಾಂತಕ್ಕೆ ಸೀಮಿತವಾದಂತಹ ನಿಯಮ. ಏನು ಅಂತ ನಿಯಮಗಳನ್ನು ತಗೊಂಡು ಬಂದರು ರಘುತ್ತಮ ತೀರ್ಥರು ಅಂತಂದ್ರೆ, ಸ್ತ್ರೀಯರಿಂದ ಪ್ರತಿನಿತ್ಯ ಭಿಕ್ಷೆಯನ್ನ ಸ್ವೀಕಾರ ಮಾಡಿ ಅದನ್ನ ತಾವು ಸ್ನಾನ ಮಾಡುವ ಸಂದರ್ಭದಲ್ಲಿ ಆ ಎಲ್ಲಾ ಭಿಕ್ಷೆಯನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಕೊಂಡು ಅದನ್ನು ಜೊತೆಗೆ ನೆನೆಸಿ ಅದನ್ನ ದೇವರಿಗೆ ನೈವೇದ್ಯವನ್ನು ಮಾಡಿ ಭಿಕ್ಷೆಯನ್ನು ಸ್ವೀಕಾರ ಮಾಡುವಂತಹ ಒಂದು ಕ್ರಮ ಇತ್ತು. ಆದ ಮೇಲೆ ಸ್ತ್ರೀಯರಲ್ಲಿ ಅಷ್ಟು ಶುದ್ಧಿ ಇರೋದಿಲ್ಲ, ಹಾಗಾಗಿ ಸ್ತ್ರೀ ಪಾಕವನ್ನ ನಾವು ಸ್ವೀಕಾರ ಮಾಡಬಾರದು ಅಂತ ರಘುತ್ತಮ ತೀರ್ಥರು ಮಠದಲ್ಲೇನೆ ಶಿಷ್ಯರು ಒಂದು ಚಿಕ್ಕ ನೈವೇದ್ಯವನ್ನ ಮಾಡಬೇಕು ಅಂತ ಒಂದು ನಿಯಮವನ್ನು ತಗೊಂಡು ಬಂದರು. ಅದನ್ನೇ ಸೀತಾದೇವಿಯ ದ್ವಾರ ದೇವರಿಗೆ ಸಮರ್ಪಣೆ ಮಾಡಿ ಮತ್ತೆ ಸೀತಾದೇವಿಗೆ ಸಮರ್ಪಣೆ ಮಾಡಿ ಅದನ್ನ ತಾವು ಸ್ವೀಕಾರ ಮಾಡುವಂತೆ ಒಂದು ನಿಯಮವನ್ನ
ತೊಗೊಂಡು ಬಂದರು. ಆ ಚಿಕ್ಕ ನೈವೇದ್ಯವನ್ನು ಮೊದಲಿಗೆ ತಾವೇ ಸ್ವೀಕಾರ ಮಾಡಬಾರದು ಅಂತ ಅನೇಕ ವಿದ್ವಾಂಸರು ಯಾರು ಇರ್ತಾರೆ ಅವರೆಲ್ಲರಿಗೂ ಕೂಡ ಪ್ರತಿನಿತ್ಯ ಒಂದೊಂದು ವಿದ್ವಾಂಸರಿಗೆ ಆ ಚಿಕ್ಕ ನೈವೇದ್ಯ ಪ್ರಸಾದವನ್ನು ದಾನವನ್ನಾಗಿ ಮಾಡಿ ಅನ್ನದಾನವನ್ನು ಮಾಡಿ ನಾವು ಸ್ವೀಕಾರವನ್ನು ಮಾಡಬೇಕು. ಹಾಗಾಗಿ ಮಠದಲ್ಲಿರುವಂಥ ವಿದ್ವಾಂಸರಿಗೆ ಆ ದೇವರ ಪ್ರಸಾದವನ್ನು ದಾನವನ್ನು ಮಾಡಿ ತಾವು ಆದ ಮೇಲೆ ರಾಮದೇವರ ಪ್ರಸಾದವನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದರು. ಮತ್ತೆ ರಘುತ್ತಮ ತೀರ್ಥರು ರಘುವರಿ ತೀರ್ಥರು ಹೇಳಿದಂಥ ಎಲ್ಲ ವಿಚಾರವೂ ಅವರಿಗೆ ನೆನಪು ಬಂತು. ಈ ರೀತಿಯಾಗಿ ಸಂಸ್ಥಾನ ಎಲ್ಲ ಗೌರವಗಳನ್ನು ನೀವು ಮತ್ತೆ ಸ್ವೀಕಾರವನ್ನು ಮಾಡ್ರಿ ಅಂತ ಹೇಳಿದಾಗ ಮತ್ತೆ ವಿಶೇಷವಾಗಿ ಆನೆ, ಒಂಟೆ, ಕುದುರೆಯಿಂದ ತಾವು ಪಲ್ಲಕ್ಕಿನಲ್ಲಿ ಸಂಚಾರ ಮಾಡೋದು, ಈ ರೀತಿಯಾಗಿ ಅನೇಕ ವೈಭವಗಳನ್ನು ಮತ್ತೆ ರಘುತ್ತಮ ತೀರ್ಥರ ಕಾಲದಲ್ಲಿ ವಿಶೇಷವಾಗಿ ಬಂಗಾರ ಮಂಟಪದಲ್ಲಿ ಪೂಜೆಯಾಗೋದು, ಈ ತರಹದ ವೈಭವಗಳೆಲ್ಲವೂ ಕೂಡ ರಘುತ್ತಮ ತೀರ್ಥರ ಕಾಲದಿಂದೇ ಬಂತು ಅಂತ ನಾವು ಸಂಪ್ರದಾಯದಲ್ಲಿ ಕೇಳ್ತೇವೆ. ಮಹಾನುಭಾವರು, ಮಹಾ ತಪಸ್ವಿಗಳು ಅಂತ ರಘುತ್ತಮ ತೀರ್ಥರು ವಿಶೇಷವಾಗಿ ಸಾಧನೆ ಮಾಡಿದಂಥ ಕ್ಷೇತ್ರ ಅಂತಂದರೆ ಎರಡು. ಒಂದು ಮಣೂರು, ಅನೇಕ ವರ್ಷಗಳು ಅಲ್ಲೇ ಇದ್ದು ತಾವು ಸತ್ಯಾಸ್ತ್ರಗಳ ಉಪದೇಶವನ್ನು ಮಾಡಿದ್ದಾರೆ. ಆದ ಮೇಲೆ ತಾವು ಏನೇನು ಪಾಠವನ್ನು ಹೇಳಿ ಅವಲೋಕನವನ್ನು ಮಾಡಿದ್ದಾರೆ ಆ ಎಲ್ಲವನ್ನ ಅನುಸಂಧಾನವನ್ನು ಮಾಡಿ ವಿಶೇಷವಾಗಿ 5 ಭಾವಬೋಧ ಗ್ರಂಥಗಳನ್ನು ತಾವು ಬರೆದಿದ್ದಾರೆ. ತತ್ವಪ್ರಕಾಶಿಕ, ನ್ಯಾಯಬೋಧ, ತತ್ವಪ್ರಕಾಶಿಕ ಗ್ರಂಥಕ್ಕೆ ಭಾವಬೋಧ, ವಿಷ್ಣು ತತ್ವ ನಿರ್ಣಯ, ನ್ಯಾಯವಿವರಣ, ಗೀತಾಭಾಷ್ಯ ಮತ್ತು ಬೃಹದಾರಣ್ಯಕ ಭಾಷ್ಯಕ್ಕೆ ತಾವು ಭಾವಬೋಧ ಅಂತನ್ನುವ ರೀತಿಯಲ್ಲಿ 5 ಭಾವಬೋಧ ಗ್ರಂಥಗಳನ್ನು ಬರೆದು ಶ್ರೀರಂಗ ಕ್ಷೇತ್ರದಲ್ಲಿ ವಿಮಾನದಲ್ಲಿ ಅಂತರ್ಗತನಾದ ಆ ಪರವಾಸುದೇವನಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಸಮರ್ಪಣೆಯನ್ನು ಮಾಡಿ ಮುಂದೆ ಸಂಚಾರ ಮಾಡ್ತಾ ಹಾಗೆ ತಿರುಕೋವಿಲೂರು ಕ್ಷೇತ್ರದಲ್ಲಿ ತಾವು ಪುಷ್ಯಮಾಸ ಶುಕ್ಲ ಪಕ್ಷ ಏಕಾದಶಿಯ ದಿನ ತಮ್ಮ ದೇಹವನ್ನು ತ್ಯಾಗ ಮಾಡಿ ಹರಿಪಾದವನ್ನು ಸೇರಿದ್ದಾರೆ ಅಂತ ಈ ರೀತಿಯಾಗಿ ಅವರ ಚರಿತ್ರೆಯನ್ನು ನಾವು ಕೇಳ್ತೇವೆ. ಅಂತಹ ಮಹಾನುಭಾವರಾದಂತಹ ಮಹಾ ತಪಸ್ವಿಗಳಾದಂತಹ ರಘುತ್ತಮ ತೀರ್ಥರ ವೃಂದಾವನ ದರ್ಶನವನ್ನು ಮಾಡೋದರಿಂದಲೇ ನಮಗೆ ಎಲ್ಲ ಸೌಭಾಗ್ಯಗಳು ಸಿಗ್ತದೆ ಅಂತ ನಮಗೆ ಮಾಧವಾಚಾರ್ಯರು ಅವರ ಸ್ತೋತ್ರದಲ್ಲಿ ತಿಳಿಸ್ತಾರೆ. ಯದ್ ವೃಂದಾವನ ದರ್ಶನೇನ ಹಿ ಸದಾ ಸೌಭಾಗ್ಯ ಭಾಗ್ಯಾದಯೋ ಭಕ್ತಿಜ್ಞಾನ ಶಮಾತಿ ಸದ್ಗುಣಗಣಾ ಕೈವಲ್ಯ ಸಂದಾಯಕಾ ಜಾಯಂತೆ ಭುವಿ ಕೇವಲಂ ಚ ಮಹತೋ ವೈರಾಗ್ಯವಾರಾಂ ನಿಧೇಹೆ ಸೌಶೀಲ್ಯಾದಿ ಗುಣಾಕರಸ್ಯ ಚ ಪುನಃ ಕಿಂ ಸೇವಯ ಸದ್ಗುರೋಹೋ ಅಂತ ತಾವು ಹೇಳ್ತಾರೆ. ಈ ರೀತಿಯಾಗಿ ರಘುತ್ತಮ ತೀರ್ಥರ ವೃಂದಾವನ ದರ್ಶನವನ್ನು ಮಾಡೋದರಿಂದಲೇ ಸಕಲ ಅಭೀಷ್ಟಗಳು ನಮಗೆ ಸಿಗ್ತವೆ, ಇದರಲ್ಲಿ ಯಾವ ಸಂಶಯವಿಲ್ಲ. ಅಂತಹ ರಘುತ್ತಮ ತೀರ್ಥರ ಸನ್ನಿಧಾನದಲ್ಲಿ ಸದಾ ವಾಸ ಮಾಡ್ತಾ ಇರುವಂತಹ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಅನುಗ್ರಹವು ಬಹಳ ಪ್ರಧಾನವಾದದ್ದು. ನಾವು ಯಾವತ್ತೋ ಒಂದು ದಿನ ತಿರುಕೋವಿಲೂರಿಗೆ ಹೋಗಿ ರಘುತ್ತಮ ತೀರ್ಥರ ಪಾದೋದಕವನ್ನ ನಾವು ಸ್ವೀಕಾರ ಮಾಡಿದರೇನೆ ಪುನೀತರು ಅಂತ ನಾವು ಭಾವಿಸ್ತೇವೆ. ಅಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪಾದೋದಕವನ್ನ ಪ್ರತಿನಿತ್ಯ ರಘುತ್ತಮ ತೀರ್ಥರಿಗೆ ಅಭಿಷೇಕ ಮಾಡಿದಂತಹ ಪಾದೋದಕ ನನ್ನ ಮೇಲೆ ಸಿಡಿತದಲ್ಲ, ಅಷ್ಟೇ ಸಾಕು, ನಾನು ತಿರುಕೋವಿಲೂರಲ್ಲಿ ರಘುತ್ತಮ ತೀರ್ಥರ ನೆರಳಿನಲ್ಲಿ ನಾನು ವಾಸ ಮಾಡ್ತೇನೆ ಅಂತ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಹೇಳ್ತಾ ಇದ್ದರು ಅಂತನ್ನುವ ಮಾತನ್ನು ನಾವು ಕೇಳ್ತೇವೆ. ಅಂತಹ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾದಕ್ಕೆ ನಾವು ಎರಗಿದರೆ ರಘುತ್ತಮ ತೀರ್ಥರು ನಮಗೆ ಬೇಗನೆ ಅನುಗ್ರಹವನ್ನು ಮಾಡ್ತಾರೆ. ಸಾಕ್ಷಾತ್ತಾಗಿ ನಾವು ರಘುತ್ತಮರ ಹತ್ರ ಹೋದರೆ ನಮಗೇನು ರಘುತ್ತಮರ ಅನುಗ್ರಹವಾಗ್ತದೋ ಅದಕ್ಕಿಂತ 100 ಪಟ್ಟು ಹೆಚ್ಚಿನ ಅನುಗ್ರಹವನ್ನ ಆ ಮಹಾನುಭಾವರ ದ್ವಾರ ನಾವು ರಘುತ್ತಮರನ್ನ ಹೊಂದಿದರೆ ನಮಗೆ ಪರಿಪೂರ್ಣ ಅನುಗ್ರಹವಾಗ್ತದೆ ಅಂತನ್ನೋದರಲ್ಲಿ ಯಾವ ಸಂಶಯವಿಲ್ಲ. ತಿರುಕೋವಿಲಿನಲ್ಲಿರುವಂತಹ 2 ಮಹಾನುಭಾವರ ದರ್ಶನ, ಅವರ ಪರಿಪೂರ್ಣ ಅನುಗ್ರಹಕ್ಕೆ ಅವರ ಆರಾಧನೆಯ ದಿನ ಅಲ್ಲಿ ಸನ್ನಿಹಿತರಾಗಿ ಅವರ ಸೇವೆಯನ್ನು ಮಾಡಿ ನಾವು ಅವರ ಅನುಗ್ರಹವನ್ನು ಪಡೆಯೋಣ. ಹರೇ ನಮಃ. ಗುರುಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.